ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವು ಕೂಡ ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಕುಡಿಯೋ ಒಂದು ಅಡಿಕ್ಟನ್ನು ರೂಢಿಸ್ಕೊಂಡಿದ್ದೀರಾ. ಟೀ ಕಾಫಿ ಇಲ್ಲ ಅಂತ ಹೇಳಿದ್ರೆ ಆಗಲ್ಲ, ದಿನಪೂರ್ತಿ ಒಂದು ಆ್ಯಕ್ಟಿವ್ ಆಗಿರೋದಕ್ಕೆ ಆಗಲ್ಲ, ಮೂಡ್ ಆಫ್ ಆಗಿರುತ್ತೆ ಅನ್ನೋ ಒಂದು ಅಡಿಕ್ಷನಲ್ಲಿ ಇದ್ದರೆ ಖಂಡಿತ ಇವತ್ತಿನಿಂದನೇ ಬಿಡಿ. ಯಾಕಂತ ಹೇಳಿದ್ರೆ ಯಾರ್ಯಾರು ನಿಮ್ಮ ತೂಕದ ಬಗ್ಗೆ ಕಾಳಜಿ ಇದೆ, ನಿಮ್ಮ ದೇಹದಲ್ಲಿ ಬೊಜ್ಜು ಸಂಗ್ರಹವಾಗುತ್ತೆ, ಕೊಬ್ಬಿನಾಂಶ ಸಂಗ್ರಹವಾಗುತ್ತೆ, ಇದರಿಂದ ದಪ್ಪ ಆಗ್ತೀನಿ, ದಪ್ಪ ಆದರೆ ಬೇರೆ ರೀತಿಯ ಕಾಯಿಲೆಗಳು ಎದುರಾಗುತ್ತೆ ಅನ್ನೋರಿದ್ರೆ, ಅದರ ಬಗ್ಗೆ ಕಾಳಜಿಯನ್ನು ವಹಿಸಿದ್ರೆ ಖಂಡಿತ ಇವತ್ತಿನಿಂದನೇ ನಿಮ್ಮ ಒಂದು ಟೀ ಕಾಫಿ ಅಡಿಕ್ಷನ್ನ ಬಿಡಿ. ಯಾಕಂತ ಹೇಳಿದ್ರೆ ಈ ಒಂದು ಟೀ ಕಾಫಿಯಲ್ಲಿ ನಾವು ಹಾಲು ಸಕ್ಕರೆ ಎಲ್ಲ ಹಾಕಿ ಬಳಸಿ ಮಾಡೋದ್ರಿಂದ ಇದರಲ್ಲಿ ಹೆಚ್ಚಿನ ಕ್ಯಾಲೋರಿ ಇರೋದ್ರಿಂದ ನಮ್ಮ ತೂಕದ ಹೆಚ್ಚಳಕ್ಕೆ ಇದು ಕಾರಣವಾಗುತ್ತೆ. ಇದರ ಬದಲಿಗೆ ಇವತ್ತು ನಾನು ಒಂದು ಎನರ್ಜಿ ಬೂಸ್ಟರ್ ಡ್ರಿಂಕ್, ಟೀ ಕಾಫಿ ಅನ್ನ ಬೀಟ್ ಮಾಡುವಂತಹ ಒಂದು ಎನರ್ಜಿ ಬೂಸ್ಟರ್ ಡ್ರಿಂಕನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಡ್ರಿಂಕನ್ನು ನೀವು ಸೇಮ್ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲೆ ತೆಗೆದುಕೊಳ್ಳುವಂಥದ್ದು. ಆದರೆ ನಿಮಗೆ ಟೀ ಕಾಫಿ ಕುಡಿದಷ್ಟು ಒಂದು ರುಚಿ, ಆ ಸ್ವಾದ, ಆ ಒಂದು ಫೀಲ್ ಸಿಗದೇ ಇದ್ರೂ ಕೂಡ ಇದು ನಿಮ್ಮ ಹೆಲ್ತ್ಗೆ ಯಾವುದೇ ರೀತಿ ಡಿಫೆಕ್ಟ್ ಮಾಡಲ್ಲ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಹಾಗೆ ನಿಮ್ಮ ದಿನಪೂರ್ತಿ ಆ್ಯಕ್ಟಿವ್ ಆಗಿರೋದಕ್ಕೂ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ನಿಮ್ಮ ಒಂದು ಮೂಡ್ ಸ್ವಿಂಗ್, ಮೂಡ್ ಆಫ್, ಮೈಂಡ್ ರಿಫ್ರೆಶ್ಮೆಂಟ್ಗೂ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಮ್ಮ ವೆಯ್ಟ್ ಲಾಸಿಗೂ ಕೂಡ ಹೆಲ್ಪ್ ಆಗುವಂಥದ್ದು. ಇವಾಗಿನ ಕಾಲದಲ್ಲಿ ಸಾಕಷ್ಟು ಜನ ತೂಕದ ಬಗ್ಗೆ ಕಾಳಜಿ ವಹಿಸೋರಿದ್ದಾರೆ. ಅದರಲ್ಲೂ ನಮ್ಮ ದೇಶದಲ್ಲಿ ತುಂಬಾ ಒಂದು ಒಬೆಸಿಟಿ ಸಮಸ್ಯೆ ಅನ್ನೋದು ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು. ಈ ಒಂದು ಬೊಜ್ಜಿನ ಅಂಶದ ಸಂಗ್ರಹಣೆ ನಮ್ಮ ದೇಹದಲ್ಲಿ ದಿನೇ ದಿನೇ ಅನ್ನೋದು ಹೆಚ್ಚಾಗ್ತಾ ಇದೆ. ಇದನ್ನು ನಾವು ಕಡಿಮೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇದರಿಂದ ಡಯಾಬಿಟೀಸ್, PCOD, PCOS, ಥೈರಾಯ್ಡ್, BP ಹೀಗೆ ನಾನಾ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ. ಅದಕ್ಕಾಗಿ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಕೆಲವೊಂದು ಚೇಂಜಸ್ಗಳನ್ನು ಮಾಡಿಕೊಳ್ಳಲೇಬೇಕಾಗತ್ತೆ. ಹಾಗಾಗಿ ಇವತ್ತು ನಾನು ತಿಳಿಸುವ ಈ ಒಂದು ಡ್ರಿಂಕ್ ಅನ್ನೋದು ಮಾರ್ನಿಂಗ್ ವೆಯ್ಟ್ ಲಾಸ್ ಬೂಸ್ಟರ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಈ ಒಂದು ಡ್ರಿಂಕ್ ನಮ್ಮ ಟೀ ಕಾಫಿಯನ್ನು ಮೀರಿಸುವಷ್ಟು ಹೆಲ್ದಿ ಆ್ಯಂಡ್ ಸೇಫ್ ಆಗಿ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಮ್ಮ ದಿನನಿತ್ಯ ಒಂದು ಚಟುವಟಿಕೆಯಿಂದ ಇರೋದಕ್ಕೆ, ನಮ್ಮ ತೂಕದ ಇಳಿಕೆಗೆ, ನಮ್ಮ ದೇಹದಲ್ಲಿ ಡಯಾಬಿಟಿಸ್ ಕಂಟ್ರೋಲ್ಗೆ ಅಂದರೆ ರಕ್ತದಲ್ಲಿರುವ ಸಕ್ಕರೆ ಮಟ್ಟದ ನಿಯಂತ್ರಣವನ್ನು ಮಾಡೋದಕ್ಕೆ, ನಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣ ಮಾಡೋದಕ್ಕೆ, PCOD, PCOS ಸಮಸ್ಯೆಗಳಿಗೆ ಸಂಬಂಧಪಟ್ಟಂಥ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ ಅದನ್ನು ಬ್ಯಾಲೆನ್ಸ್ಗೆ ತರೋದಕ್ಕೆ, ಹೀಗೆ ನಮ್ಮ ರಕ್ತದ BP, ಹೈ ಬ್ಲಡ್ ಪ್ರೆಷರ್ ಇರುತ್ತೆ ಅಂಥವ್ರಿಗೆ ಅಧಿಕ ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿಡೋದಕ್ಕೆ, ಹಾಗೆ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸೋ ಮುಖಾಂತರ, ನಮ್ಮ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ಗೊಳಿಸೋ ಮುಖಾಂತರ, ಹಾಗೆ ದಿನನಿತ್ಯ ಅದು ಇದು ತಿನ್ನಬೇಕು ಅನ್ನೋ ಒಂದು ಕ್ರೇವಿಂಗ್ಸ್ ಇರುತ್ತೆ, ಜಂಕ್ ಫುಡ್, ಸ್ವೀಟ್ಸ್, ಈ ಥರ ಒಂದು ಕ್ರೇವಿಂಗ್ಸನ್ನು ತಡೆದು ನಮ್ಮ ದೇಹಕ್ಕೆ ನಾವು ಎಷ್ಟು ಒಂದು ಕ್ಯಾಲೋರಿಯನ್ನು ಖರ್ಚು ಮಾಡ್ತೀವಿ, ದಿನನಿತ್ಯ ನಮ್ಮ ದೇಹ ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ನಮ್ಮ ದೇಹ ಒಂದು ಆಹಾರವನ್ನು ತೆಗೆದುಕೊಳ್ಳುವ ಹಾಗೆ ನಮ್ಮ ಒಂದು ಮೈಂಡನ್ನು, ನಮ್ಮ ಒಂದು ಬಾಡಿಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಈ ಒಂದು ಡ್ರಿಂಕ್ ಅನ್ನೋದು ಸಹಾಯ ಮಾಡುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ದೇಹಕ್ಕೆ ಏನನ್ನು ಕೊಡ್ತೀವಿ, ದಿನಪೂರ್ತಿ ಅದೇ ನಮ್ಮ ದೇಹವನ್ನು, ನಮ್ಮ ಮೈಂಡನ್ನು ಕಂಟ್ರೋಲ್ ಮಾಡುವಂಥದ್ದು. ಹಾಗಾಗಿ ಈ ಒಂದು ಬೂಸ್ಟರ್ ಡ್ರಿಂಕ್, ಮೆಟಬಾಲಿಕ್ ಬೂಸ್ಟರ್ ಡ್ರಿಂಕ್ ಅಂತಲೇ ಹೇಳ್ಬೋದು. ನಮ್ಮ ಮೆಟಬಾಲಿಕನ್ನು ಬೂಸ್ಟ್ ಮಾಡೋ ಮುಖಾಂತರ, ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ಸರಾಗವಾಗಿ ನಡೆಯೋಗೆ ಮಾಡೋ ಮುಖಾಂತರ, ನಮ್ಮ ದೇಹದಲ್ಲಿ ಇರುವ ಕೆಟ್ಟ ವಿಷಕಾರಿ ಪದಾರ್ಥಗಳನ್ನು ಹೊರಗಡೆ ಹಾಕೋ ಮುಖಾಂತರ ದಿನೇ ದಿನೇ ತೂಕದ ಇಳಿಕೆಗೆ ಸಹಾಯ ಮಾಡುತ್ತೆ. ಹಾಗೆ ಆರೋಗ್ಯ ಸಮಸ್ಯೆಗಳಿಂದ ದಿನೇ ದಿನೇ ಚೇತರಿಸ್ಕೊಳ್ತಾ ಬರೋದಕ್ಕೂ ಕೂಡ ಸಹಾಯ ಮಾಡುವಂಥದ್ದು ಈ ಒಂದು ಡ್ರಿಂಕ್. ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಈ ಒಂದು ಮಾರ್ನಿಂಗ್ ವೆಯ್ಟ್ ಲಾಸ್ ಡ್ರಿಂಕನ್ನು ಹೇಗೆ ತಯಾರಿಸ್ಕೊಳ್ಳೋದು ಅನ್ನೋದನ್ನು ತಿಳ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ, ಹಾಗಿದ್ರೆ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಈ ಒಂದು ಮಾರ್ನಿಂಗ್ ವೆಯ್ಟ್ ಲಾಸ್ ಬೂಸ್ಟರ್ ಡ್ರಿಂಕನ್ನು ತಯಾರಿಸೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನು ಹಾಕಿದ್ದೀನಿ, ರೂಮ್ ಟೆಂಪ್ರೇಚರ್ ವಾಟರ್. ಇದನ್ನು ನೀವು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಈ ರೀತಿ ಕುದಿಯುವಾಗ 1 ಚಮಚದಷ್ಟು ಜೀರಿಗೆ ಅಥವಾ ಕ್ಯೂಮಿನನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಈ ಒಂದು ಜೀರಿಗೆ ಮಸಾಲೆ ಪದಾರ್ಥ, ದಿನನಿತ್ಯ ನಾವು ಬಳಸುವಂಥದ್ದು, ಹಾಗೆ ಇದರಲ್ಲಿ ಸಾಕಷ್ಟು ರೀತಿಯ ಔಷಧೀಯ ಗುಣಗಳು ಇದೆ. ಇದನ್ನು ನಮ್ಮ ತೂಕದ ಇಳಿಕೆಯೂ ಕೂಡ ಬಳಸ್ಬೋದಾಗಿದೆ. ಈ ಒಂದು ಜೀರಿಗೆಯನ್ನು ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿ ಇರುವಂತಹ ಫ್ರೀ ರ್ಯಾಡಿಕಲ್ಸನ್ನು ಸ್ಥಿರಗೊಳಿಸುವ ಮುಖಾಂತರ ನಮ್ಮ ಆರೋಗ್ಯಕಾರಿ
ಕಣಗಳಿಗೆ, ನಮ್ಮ ದೇಹದಲ್ಲಿರುವ ಆರೋಗ್ಯಕಾರಿ ಕಣಗಳನ್ನು ಹಾನಿಯಾಗದಂತೆ ತಡೆಯುತ್ತೆ. ಇದರಿಂದ ನಮ್ಮ ಮೆಟಬಾಲಿಕ್ ರೇಟ್ ಅನ್ನೋದು, ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು ಬೂಸ್ಟ್ ಆಗುತ್ತೆ. ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯೋದಕ್ಕೆ ಶುರುವಾಗುತ್ತೆ. ದಿನೇ ದಿನೇ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರೋ ಫ್ಯಾಟ್ ಅನ್ನೋದು ಬರ್ನ್ ಆಗ್ತಾ ಬರೋದಕ್ಕೆ ಈ ಒಂದು ಜೀರಿಗೆ ಸಹಾಯ ಮಾಡುತ್ತೆ. ಅದೇ ರೀತಿ ಗ್ಯಾಸ್ಟ್ರಿಕ್, ಆಸಿಡಿಟಿ, ಮಲಬದ್ಧತೆ, ಉರಿಯೂತದಂಥ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಕೂಡ ರಿಲೀಫ್ ಮಾಡೋದಕ್ಕೆ ಈ ಒಂದು ಜೀರಿಗೆ ನೀರು ಸಹಕಾರಿ ಆಗುವಂಥದ್ದು. ಇಲ್ಲಿ ನಾನು ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಕುದಿಸಿ ಒಂದು ಜೀರಾ ವಾಟರನ್ನು ತಯಾರಿಸ್ಕೊಂಡಿದ್ದೀನಿ. ಇದನ್ನು ನೀವು 1 ಗ್ಲಾಸ್ ಹಾಕಿರುವಂಥದ್ದು 1/4 ಗ್ಲಾಸ್ ಬರೋ ತನಕ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಜೀರಿಗೆ ಸಾರಾಂಶ ಎಲ್ಲ ನೀರಲ್ಲಿ ಚೆನ್ನಾಗಿ ಬೆರಿಬೇಕು. ಆನಂತರ ಉಗುರು ಬೆಚ್ಚಗೆ ಇರುವಾಗ 1 ಲೋಟ ಅಥವಾ ಗ್ಲಾಸಿಗೆ ಶೋಧಿಸ್ಕೊಂಡು ಆನಂತರ ನಾನಿಲ್ಲಿ ಕಾಫಿ ಪೌಡರನ್ನು 1/4 ಚಮಚದಷ್ಟು ಕಾಫಿ ಪೌಡರನ್ನು ಅದಕ್ಕೆ ಹಾಕ್ತಾ ಇದ್ದೀನಿ. ನೀವು ಮನೆಯಲ್ಲಿ ಯಾವ ಕಾಫಿ ಪುಡಿಯನ್ನು ಬಳಸ್ತೀರಾ ಅದನ್ನೇ ಹಾಕ್ಬೋದು. ಕಾಫಿ ಪುಡಿಯನ್ನು ಹಾಕಿ ನೀವು ಕುದಿಸೋದಕ್ಕಿಂತ ಈ ರೀತಿ ಡೈರೆಕ್ಟಾಗಿ ಹಾಕಿದ್ರೆ ಇದರಲ್ಲಿರುವ ಕೆಫೆನ್ ಅನ್ನೋ ಒಂದು ಅಂಶ ನಮ್ಮ ದೇಹದಲ್ಲಿ ಥರ್ಮೋಜೆನೆಸಿಸನ್ನು ಆ್ಯಕ್ಟಿವ್ ಮಾಡುತ್ತೆ, ಸ್ಪೀಡಪ್ ಮಾಡುತ್ತೆ. ಅದು ಸ್ಪೀಡಪ್ ಆದಾಗ ನಮ್ಮ ದೇಹದಲ್ಲಿರುವ ಫ್ಯಾಟ್ ಅನ್ನೋದು ಬರ್ನ್ ಆಗೋದಕ್ಕೆ, ಕ್ಯಾಲೋರಿ ಬರ್ನಿಂಗಿಗೆ ಈ ಒಂದು ಕಾಫಿ ಪುಡಿ ಅನ್ನೋದು ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಮೈಂಡ್ ರಿಫ್ರೆಶ್ಮೆಂಟ್ಗೂ ಕೂಡ, ನಮ್ಮ ಬಾಡಿ ಆ್ಯಕ್ಟಿವ್ ಆಗಿರೋದಕ್ಕೂ ಕೂಡ, ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡೋದಕ್ಕೆ, ಹಾಗೆ ನಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣ ಮಾಡೋ ಮುಖಾಂತರ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡೋದಕ್ಕೂ ಕೂಡ ಕಾಫಿ ಅನ್ನೋದು ತುಂಬಾ ಇಂಪಾರ್ಟೆಂಟು, ತುಂಬಾ ಸಹಕಾರಿಯಾಗುವಂಥದ್ದು. ಹಾಗೆ ಇದನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನೀವು ಇದರ ರುಚಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಬೇಕಿದ್ರೆ ಜೇನುತುಪ್ಪವನ್ನು 1/4 ಚಮಚದಷ್ಟು ಸೇರಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಹಾಗೆ ಕುಡಿಬೋದು. ಈ ಒಂದು ಡ್ರಿಂಕ್ ಅನ್ನೋದು ನಮ್ಮ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡೋ ಮುಖಾಂತರ ನಮ್ಮ ದೇಹದಲ್ಲಿ ವೆಯ್ಟ್ ಲಾಸಿಗೆ ಇದು ಒಂದು ಒಳ್ಳೆಯ ಡ್ರಿಂಕ್ ಆಗಿ ಕೆಲಸ ಮಾಡುತ್ತೆ. ಸೇಮ್ ನಮಗೆ ಕಾಫಿಯನ್ನು ಕುಡಿದಾಗ ಯಾವ ಒಂದು ಫೀಲ್ ಸಿಗುತ್ತೆ ಅದೇ ರೀತಿಯಲ್ಲಿ ಇದು ಕೂಡ ಇದೆ. ಇದಕ್ಕೆ ನೀವು 1/4 ಚಮಚದಷ್ಟು ಜೇನುತುಪ್ಪದ ರಸವನ್ನು ಸೇರಿಸ್ಕೊಳ್ಳಿ, ಒಂದು ರುಚಿಯನ್ನು ಹೆಚ್ಚಿಸೋದಕ್ಕೆ. ಹಾಗೆ ನಾವು ಕಾಫಿಗೆ ಬೆಲ್ಲ, ಸಕ್ಕರೆ ಹಾಕಿ ಮಾಡ್ತೀವಿ, ಹಾಲನ್ನು ಹಾಕಿ ಮಾಡ್ತೀವಿ, ಅದರ ರುಚಿ ಚೆನ್ನಾಗಿರುತ್ತೆ. ಇದರ ರುಚಿನೂ ನಮಗೆ ಒಂದು ಸ್ವಲ್ಪ ಹೆಚ್ಚಿನದಾಗಿ ಚೆನ್ನಾಗಿ ಇರಬೇಕು, ಇನ್ನೂ ಕುಡಿಬೇಕು ಅನಿಸಿದ್ರೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸ್ಕೊಂಡ್ರೆ ನಿಮಗೆ ಆರಾಮಾಗಿ ಕುಡಿಬೋದು. ಸೇಮ್ ನಿಮಗೆ ಕಾಫಿಯನ್ನು ಕುಡಿದಾಗ ಒಂದು ಏನು ಫೀಲ್ ಸಿಗುತ್ತೆ ಅದೇ ರೀತಿಯಲ್ಲಿ ಇದು ಕೂಡ ಸಿಗುವಂಥದ್ದು. ಇದರಲ್ಲಿ ನಮಗೆ ಯಾವುದೇ ರೀತಿ ಹೈ ಕ್ಯಾಲೋರಿ ಅನ್ನೋದು ಇಲ್ಲ. ಒಂದು ಹಾಲಲ್ಲೇ ಆಗಲಿ, ಸಕ್ಕರೆಯಲ್ಲಾಗಲಿ ಒಂದು ಹೈ ಕ್ಯಾಲೋರಿ ಇರುವಂಥದ್ದು ಅದು ನಮಗೆ ಈ ಒಂದು ಡ್ರಿಂಕಲ್ಲಿ ಸಿಗಲ್ಲ. ಆದರೆ ಕಾಫಿಯನ್ನು ಮಾಡಿದಾಗ, ಟೀಯನ್ನು ಮಾಡಿದಾಗ ಅದರಲ್ಲಿ ಹಾಲು, ಸಕ್ಕರೆ ಎಲ್ಲವನ್ನು ಹಾಕ್ತೀವಿ, ಅದು ಒಂದು ಹೈ ಕ್ಯಾಲೋರಿ ಡ್ರಿಂಕ್ ಆಗುತ್ತೆ. ಇದು ನಮಗೆ ಎನರ್ಜಿ ಬೂಸ್ಟ್ ಮಾಡುವಂತಹ ಒಂದು ಲೋ ಕ್ಯಾಲೋರಿ ವೆಯ್ಟ್ ಲಾಸ್ ಡ್ರಿಂಕ್ ಅಂತಲೇ ಹೇಳ್ಬೋದು. ಇದನ್ನು ನೀವು ತೆಗೆದುಕೊಳ್ತಾ ಬಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಟೀ, ಕಾಫಿ ಬದಲಿಗೆ ಈ ಒಂದು ಡ್ರಿಂಕನ್ನು, ಈ ಒಂದು ಕಾಫಿಯನ್ನು ತೆಗೆದುಕೊಳ್ತಾ ಬಂದರೆ ಖಂಡಿತ ನಿಮಗೆ ನಿಮ್ಮ ಮೈಂಡ್ ರಿಫ್ರೆಶ್ಮೆಂಟ್ಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಎನರ್ಜಿ ಬೂಸ್ಟರ್, ಮೆಟಬಾಲಿಕ್ ಸಿಸ್ಟಮನ್ನು ಕೂಡ ಬೂಸ್ಟ್ ಮಾಡುತ್ತೆ. ದಿನಪೂರ್ತಿ ಆ್ಯಕ್ಟಿವ್ ಆಗಿರೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಿಮ್ಮ ವೆಯ್ಟ್ ಲಾಸಿಗೂ ಕೂಡ ಈ ಒಂದು ಡ್ರಿಂಕ್ ಹೆಲ್ಪ್ ಮಾಡುವಂಥದ್ದು. ಹಾಗೆ ಈ ಒಂದು ಡ್ರಿಂಕನ್ನು ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ನೀವು ಕೆಲವೊಂದು ಅಂಶಗಳನ್ನು ಗಮನದಲ್ಲಿಡಬೇಕಾಗತ್ತೆ. ಏನು ಅಂತ ಹೇಳಿದ್ರೆ ನಿಮ್ಮ ಆಹಾರ ಪದ್ಧತಿ, ನಿಮ್ಮ ಲೈಫ್ ಸ್ಟೈಲ್, ಹಾಗೆ ನಿಮ್ಮ ದೇಹವನ್ನು ಹೈಡ್ರೇಟಾಗಿ ಇಟ್ಕೊಳ್ಳುವಂಥದ್ದು, ಹಾಗೆ ಸ್ಟ್ರೆಸ್ ಫ್ರೀ ಆಗಿರುವಂಥದ್ದು. ಈ 4 ಅಂಶಗಳನ್ನು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ ಈ ಒಂದು ಡ್ರಿಂಕ್ ತುಂಬ ವೇಗವಾಗಿ ನಿಮ್ಮ ತೂಕದ ಇಳಿಕೆಗೆ ಸಹಾಯ ಮಾಡುವಂಥದ್ದು. ಹಾಗೆ ನಿಮ್ಮ ಬಾಡಿಯನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೂ, ನಿಮ್ಮ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಂದ ದೂರ ಇರೋದಕ್ಕೂ ಕೂಡ ಹೆಲ್ಪ್ ಮಾಡುವಂಥದ್ದು. ಹಾಗೆ ಇದನ್ನು ಬೇರೆ ಯಾರಾದರೂ ತೆಗೆದುಕೊಳ್ಬಾರ್ದಾ, ಯಾರಿಗಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಂತ ನೋಡೋದಾದರೆ ಚಿಕ್ಕ ಮಕ್ಕಳು, ಬಾಣಂತಿಯರು, ಪ್ರೆಗ್ನೆಂಟ್ ವುಮೆನ್ಸ್, ವೃದ್ಧರು, ಏನಾದರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನನ್ನು ತೆಗೆದುಕೊಳ್ತಾ ಇರುವವರು ಅವರ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತೆಗೆದುಕೊಳ್ಬೋದು. ಇವರಿಷ್ಟು ಜನ ಸ್ಕಿಪ್ ಮಾಡಿ ಮತ್ತು ಎಲ್ಲರೂ ಕೂಡ ಆರಾಮಾಗಿ ತೆಗೆದುಕೊಳ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಹೆಲ್ದಿ ಆ್ಯಂಡ್ ಸೇಫಾಗಿ ಮನೆಯಲ್ಲೇ ಇದ್ದು ಈ ಒಂದು ಕಾಫಿ ಮುಖಾಂತರ ನಿಮ್ಮ ತೂಕವನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು. ನಿಮ್ಮ ಆರೋಗ್ಯಕ್ಕೆ ತಕ್ಕಂತೆ ನಿಮ್ಮ ತೂಕವನ್ನು ನೀವು ಇರಿಸ್ಕೊಳ್ಬೋದು. ಹಾಗಿದ್ರೆ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಇನ್ನಷ್ಟು ಮತ್ತಷ್ಟು ಹೊಸ ವೆಯ್ಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.